ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮನುಷ್ಯನಿಗೆ ಬೇಕಾಗಿರೋದು ಹಣ ಅಂತಸ್ತುಗಿಂತಲೂ ಮೀರಿದ್ದು ಅಂತಂದರೆ ಮಾನಸಿಕ ಶಾಂತಿ. ಈ ಮಾನಸಿಕ ಶಾಂತಿ ಸಿಗಬೇಕಾದರೆ ಮನುಷ್ಯನಿಗೆ ಬೇಕಾಗಿರೋದು ಯೋಗ, ಧ್ಯಾನ. ಈ ಉದ್ದೇಶದಿಂದಲೇ ಬೆಂಗಳೂರಿನ ಕನಕಪುರ ರಸ್ತೆಯ ಮಾರ್ಗದಲ್ಲಿ 35 ಕಿಲೋಮೀಟರ್ ದೂರದಲ್ಲಿನ ಹಾರೋಹಳ್ಳಿ ಹೋಬಳಿ ಕೆಬ್ಬೆದೊಡ್ಡೆ ಗ್ರಾಮದಲ್ಲಿ 160 ಅಡಿ ಇಂಟು 160 ಅಡಿ ಅಳತೆಯ 102 ಅಡಿ ಎತ್ತರವಿರುವಂತಹ ಬೃಹತ್ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್, ಅದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಸ್ನೇಹಿತರೆ, ಪ್ರಕೃತಿಯ ಸುಂದರವಾದ ಪ್ರಶಾಂತವಾದಂತಹ ಗಿಡ ಮರಗಳ ಗುಡ್ಡಗಳ ಹಸಿರು ವಾತಾವರಣದಲ್ಲಿ ನಿರ್ಮಾಣಗೊಂಡಿರುವಂತಹ ಸ್ಪಿರಿಚುಯಲ್ ಟ್ರಸ್ಟ್ ಅನ್ನಿಸ್ಕೊಂಡಿರುವ ಪಿರಮಿಡ್ ವ್ಯಾಲಿ ಕೇಂದ್ರ ಧ್ಯಾನ, ಮಾನಸಿಕ ಶಾಂತಿ ಹಾಗೂ ಆಧ್ಯಾತ್ಮಿಕ ವಿಜ್ಞಾನ ಕೇಂದ್ರ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದಿದೆ. ಸ್ನೇಹಿತರೆ, 2003ರಲ್ಲಿ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಪತ್ರಿಜಿ ಇವರು ಮೈತ್ರೇಯ ಬುದ್ಧ ವಿಶ್ವನಿಲಯ ಅನ್ನುವಂತಹ ಈ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲನ್ನು ಸ್ಥಾಪನೆ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಆಧ್ಯಾತ್ಮಿಕತೆ, ಧ್ಯಾನಕ್ಕೆ, ಯೋಗಕ್ಕೆ, ಮಾನಸಿಕ ಶಾಂತಿಗೆ ಹಾಗೂ ಅನೇಕ ವಿಚಾರ ಸಂಕಿರಣಗಳಿಗೆ ಮಹತ್ವವನ್ನು ನೀಡಿದೆ. ಸ್ನೇಹಿತರೆ, ನಾವು ಇಲ್ಲಿಗೆ ಬಂದಾಗ ಈ ಪಿರಮಿಡ್ ಇದೆಯಲ್ಲ, 640ಕ್ಕೂ ಹೆಚ್ಚು ನೈಸರ್ಗಿಕ ಹಿಮಾಲಯನ್ ಹರಳುಗಳಿಂದ ಪಿರಮಿಡ್ಡು ಶೋಭಿತವಾಗಿದೆ. ಇದರ ಮಧ್ಯೆ ನಾವು ಒಳಗಡೆ ಹೋದರೆ 34 ಅಡಿ ಎತ್ತರದಲ್ಲಿ ಸುರುಳಿ ಆಕಾರದ ರಾಜನ ಕೋಣೆ ಅಂದರೆ ಕಿಂಗ್ ರೂಮ್, ಅತ್ಯಂತ ಧ್ಯಾನ ಮಾಡುವಂತಹ ಶಕ್ತಿಯುತ ಸ್ಥಳ ಆಗಿದೆ. ಸ್ನೇಹಿತರೆ, ನಾನು ಇಲ್ಲಿನ ವಾತಾವರಣವನ್ನು ತೋರಿಸ್ತಾ ಇದ್ದೇನೆ. ಎಷ್ಟು ಪ್ರಶಾಂತವಾಗಿದೆ ಕಾಣಿಸ್ತಾ ಇದೆ ನೋಡಿ. ಪಿರಮಿಡ್ ಹೇಗಿದೆ? ಈ ಪಿರಮಿಡ್ ಒಳಗೆ ಹೋದರೆ ಸಾಕು ಸ್ನೇಹಿತರೆ, ಆ ಧ್ಯಾನ ಮಂದಿರ ನೋಡಬೇಕು. ಕೂತ್ಕೊಂಡಾಗ ಸಿಗುವಂತಹ ಆ ಶಾಂತಿ, ಮಾನಸಿಕ ಒಂದು ರೀತಿಯ ಒಂದು ಆಧ್ಯಾತ್ಮಿಕತೆ ನಮ್ಮಲ್ಲಿ ಉಂಟಾಗುವಂಥದ್ದು. ಮನಸ್ಸು ಶಾಂತಿ, ಏಕಾಗ್ರತೆ ಪಡೆಯೋದಕ್ಕೆ ಇದು ಸಹಕಾರಿಯಾಗತ್ತೆ. ಒಳಗಡೆ ಹೋದಾಗ ನಿಶ್ಶಬ್ದತೆ, ಅದರ ಮಧ್ಯ ಕೇಳಿಬರುವಂತಹ ಇಂಪಾದ ಮ್ಯೂಸಿಕ್ ಮನಸ್ಸಿಗೆ ಆನಂದವನ್ನು ಕೊಡುತ್ತೆ. ಸ್ನೇಹಿತರೆ, ನಾನು ಒಳಗಡೆಯ ಒಂದು ಇದನ್ನು ವಿಡಿಯೋ ಮಾಡಿಲ್ಲ, ಯಾಕೆಂದರೆ ಅಲ್ಲೇ ಹಾಕ್ಕೊಂಡಿದ್ದಾರೆ ವಿಡಿಯೋಗಳನ್ನು ಮಾಡಬಾರ್ದು ಅಂತ, ಮತ್ತು ಆ ಪ್ರಶಾಂತತೆಗೆ ಭಗ್ನ ಉಂಟಾಗತ್ತೆ. ಹಾಗಾಗಿ ಹೊರಗಡೆಯ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನಾನು ಹೇಳಿದ್ನಲ್ಲ, ಈ ಪಿರಮಿಡ್ ಒಳಗಡೆ ಹೋದರೆ ಮನಸ್ಸಿಗೆ ಎಷ್ಟು ಶಾಂತಿ ಸಿಗತ್ತೆ ಗೊತ್ತಾ? ಅದರ ಆಕಾರವೇ ಹಾಗಿದೆ, ಅದರ ರಚನೆಯೇ. ಸ್ನೇಹಿತರೆ, ಅಲ್ಲಿ ಒಳಗಡೆ ಹೋದಾಗ ನಮಗೆ ಅಲ್ಲಿರುವಂಥ ಮಾರ್ಗದರ್ಶಿ ಒಬ್ಬರು ಇರ್ತಾರೆ. ಅವರು ಈ ಮಾನಸಿಕ ಶಾಂತಿಯನ್ನು ಹೇಗೆ ಪಡಿಬೇಕು ಅನ್ನೋದನ್ನು ವಿವರಣೆ ಮಾಡ್ತಾರೆ. ಅದನ್ನೆಲ್ಲ ಮಾಡ್ಕೊಂಡು ಕೆಳಗಡೆ ಬಂದರೆ ನಿಮಗೆ ಒಂದು ಅಂಗಡಿ ತೋರಿಸ್ತೇನೆ ನೋಡಿ. ಅಲ್ಲಿ ಬೇಕಾದಂಥದ್ದು ಹರಳುಗಳು, ಒಳ್ಳೊಳ್ಳೆ ಆಟದಂಥ ಹುಡುಗರಿಗೆ ಬೇಕಾದಂತಹ ವಸ್ತುಗಳು, ಆಮೇಲೆ ನಿಜವಾಗಿಯೂ ಹೇಳೋದಾದರೆ ಬಹಳ ಸುಂದರವಾದಂಥ ಅಲ್ಲಿ ವಿಚಾರಗಳನ್ನು ನಾವು ನೋಡ್ತೇವೆ. ಪಿರಮಿಡ್ನ ಒಳಗಡೆ ಹೋದಾಗಲೂ ಅಷ್ಟೇ, ಆ ಸಭಾಂಗಣ ಇದೆಯಲ್ಲ, ಅದರ ಕೆಳಗಿನ ಸ್ಥಳದಲ್ಲಿ ನಾನು ಹೇಳ್ದಂಗೆ ಮಳಿಗೆ ನಿಮಗೆ ತೋರಿಸ್ತೇನೆ ನಾನು. ಅಲ್ಲಿ ಪುಸ್ತಕ ಇದೆ, ಸ್ಫಟಿಕಗಳಿದೆ, ಬುದ್ಧನ ಅನೇಕ ಮೂರ್ತಿಗಳಿದ್ದಾವೆ, ಸ್ಫೂರ್ತಿದಾಯಕ ಪೋಸ್ಟರ್ಗಳಿದೆ, ಶುದ್ಧವಾದ ತುಪ್ಪ ಸಿಗತ್ತೆ, ಕರಕುಶಲ ಮರದ ಆಟಿಕೆಗಳನ್ನು ನಾವಲ್ಲಿ ಖರೀದಿ ಮಾಡಬಹುದು. ಅಲ್ಲದೆ ಇಲ್ಲಿ ಸಾಕ್ರೆಟಿಸ್ ಸೆಂಟ್ರಲ್ ಲೈಬ್ರರಿಯಲ್ಲಿ ಉಚಿತವಾಗಿ ಓದೋದಕ್ಕೆ ಅವಕಾಶ ಇದೆ. ಸ್ನೇಹಿತರೆ ನೋಡಿ, ಇದು ಒಂದು ಹೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆಯಲ್ಲ, ಮಳೆಗಾಲದಲ್ಲಿ ನೋಡಬೇಕು, ತುಂಬಿರುತ್ತೆ. ಇಲ್ಲಿ ದೋಣಿ ವಿಹಾರಕ್ಕೆ ಅವಕಾಶ ಇದೆ. ಒಬ್ಬರಿಗೆ 100 ರೂಪಾಯಿ, ಇಬ್ಬರಿಗಾದರೆ 200 ರೂಪಾಯಿ. ಬಹಳ ಚೆನ್ನಾಗಿದೆ. ಅಲ್ಲಿನ ವಾತಾವರಣ ಅಂತಲೂ ಮನಸ್ಸಿಗೆ ಆನಂದವನ್ನು ಕೊಡುವಂಥದ್ದು. ಸ್ನೇಹಿತರೆ, ನಗರದ ಶಬ್ದ ಮಾಲಿನ್ಯ ಆಗಲಿ,
ಕಲುಷಿತಗೊಂಡಂಥ ವಾಯು ಮಾಲಿನ್ಯವಾಗಲಿ ಅಥವಾ ಯಾಂತ್ರಿಕ ಬದುಕಿನ ಜಂಜಾಟ ಆಗಲಿ ಇಲ್ಲಿ ಸಿಗೋದಿಲ್ಲ. ಇಲ್ಲಿ ಮಾನಸಿಕವಾಗಿ ಜರ್ಜರಿತಗೊಂಡಂತಹ ನಮ್ಮ ಮನಸ್ಸಿಗೆ ಶಾಂತಿ, ಧ್ಯಾನ ಇವು ಮತ್ತು ಯೋಗಾಸಕ್ತರಿಗೂ ಸಹ ಇದು ಹೇಳಿ ಮಾಡಿಸಿದಂತಹ ಸ್ಥಳ ಆಗಿದೆ ಸ್ನೇಹಿತರೆ. ಇಲ್ಲಿ ನಾವು ಒಳಪ್ರವೇಶ ಮಾಡಬೇಕಾದ್ರೆ ವೆಹಿಕಲಿಗೆ ಮಾತ್ರ 50 ರೂಪಾಯಿಗಳ ಶುಲ್ಕ ಇದೆ. ಒಳಗಡೆ ನೀವು ಬಂದ ಮೇಲೆ ಇಲ್ಲಿ ಯಾವುದೇ ರೀತಿಯ ಹಣ ಏನಿಲ್ಲ. ದೋಣಿ ವಿಹಾರ ಮಾಡಬೇಕು, ಇಂಥವುಗಳಿಗೆ ಮಾತ್ರ ನಮಗೆ ಖರ್ಚಾಗತ್ತೆ ಅಷ್ಟೇ. ಸ್ನೇಹಿತರೆ, ಇಲ್ಲಿ ಸಮೃದ್ಧವಾದಂತಹ ಉದ್ಯಾನವನ ಇದೆ. ಇದು 38 ಎಕರೆಗಳ ಜಾಗ ಇದೆ ಸ್ನೇಹಿತರೆ. ಸುಂದರವಾದಂತಹ ಕೊಳ ಇದೆ, ಮಕ್ಕಳಿಗೆ ಆಟದ ಮೈದಾನ ಇದೆ. ಹಾಗೇ ಇದೊಂದು ಹೋಟ್ಲು ಸಹ ಇದೆ. ಇಲ್ಲಿ ನೋಡಿ, ಇಲ್ಲಿಗೆ ಬಂದಾಗ ಒಳ್ಳೆ ರೀತಿಯ ಸ್ವಚ್ಛವಾದಂತಹ ಕಾಫಿ, ಟೀ, ಬೇಕಾದಂಥ ಉತ್ತರ ಭಾರತದ ತಿನಿಸುಗಳು ಭಾಳ ಚೆನ್ನಾಗಿ ಸಿಗುತ್ತೆ. ಅಲ್ಲದೇ ಇವರಿಂದಲೇ ಫ್ರೀಯಾಗಿ ನಮಗೆ ಇಲ್ಲಿ ಊಟದ ವ್ಯವಸ್ಥೆಯೂ ಇದೆ. ಮಧ್ಯಾಹ್ನ ಮತ್ತು ಸಂಜೆ, ರಾತ್ರಿ ಊಟದ ವ್ಯವಸ್ಥೆ ಇದೆ. ಒಳ್ಳೆಯ ಪರಿಶುದ್ಧವಾದಂತಹ ಊಟವನ್ನು ಉಚಿತವಾಗಿ ನೀಡ್ತಾರೆ ಸ್ನೇಹಿತರೆ. ಇಲ್ಲಿ ನಿಜವಾಗಿ ಹೇಳೋದಾದರೆ ಇದೊಂದು ಅತ್ಯಂತ ಪ್ರಶಾಂತವಾದಂತಹ ಆಧ್ಯಾತ್ಮಿಕ ಸ್ಥಳ ಸ್ನೇಹಿತರೆ. ಇಲ್ಲಿ ಬಂದಾಗ ನಮಗೆ ಒಂದು ದೋಣಿ ವಿಹಾರ ಹೇಳಿದೆ, ಹಾಗೆ ಉದ್ಯಾನವನ ಎಲ್ಲಿರೋದು ಹಚ್ಚ ಹಸಿರಾದ ಗಿಡ ಮರಗಳು, ಬಂಡೆ ಕಲ್ಲುಗಳು, ಇಲ್ಲಿನ ಪ್ರಶಾಂತ ವಾತಾವರಣ ಇದೆಯಲ್ಲ, ಎಂಥವರಾದರಾಗಲಿ ಅವರಿಗೆ ಧ್ಯಾನ ಅಥವಾ ಮನಃಶಾಂತಿಯನ್ನು ಪಡೆಯೋದಕ್ಕೆ ಯೋಗ್ಯವಾದ ಸ್ಥಳ. ಇಲ್ಲೇ ನೋಡಿ ಹೇಳಿದ್ನಲ್ಲ, ಊಟ ಇದೆ, ಅಲ್ಲಿ ಭೋಜನದ ವ್ಯವಸ್ಥೆ, ಅದು ಉಚಿತವಾಗಿ ಭಾಳ ಸ್ವಚ್ಛವಾಗಿದೆ ಮತ್ತು ಶುದ್ಧತೆಯಿಂದ ಕೂಡಿದೆ ಸ್ನೇಹಿತರೆ. ಇಲ್ಲಿ ಯಾರಾದರೂ ಉಳಿದುಕೊಳ್ಬೇಕು ಅಂತಂದರೆ ಅಂಥವರಿಗೂ ಸಹ ವಸತಿ ಗೃಹ ಇದೆ. ಅದಕ್ಕೆ ಇಂತಿಷ್ಟು ಚಾರ್ಜ್ ಅಂತಿದೆ, ಅದಕ್ಕೆ ಅಲ್ಲಿನ ವೆಬ್ಸೈಟ್ನಲ್ಲಿ ನೋಡಬಹುದು ಸ್ನೇಹಿತರೆ. ಇಲ್ಲಿ ತಾವು ನೋಡ್ತಾ ಇದ್ದೀರಿ ಗೋಶಾಲೆ ಹೇಗಿದೆ ಗೊತ್ತಾ? ಹಸುಗಳು ಎಲ್ಲ ಉತ್ತರ ಭಾರತದ ಹಸುಗಳು. ಇದರ ಹಾಲು, ಅದರಿಂದ ಬರುವಂಥ ಬೆಣ್ಣೆ, ತುಪ್ಪ ಇವುಗಳನ್ನೇ ಬಂದಂಥ ಊಟ ಮಾಡೋರಿಗೆ ಉಚಿತವಾಗಿ ಅವರು ನೀಡುವಂಥದ್ದು ಸ್ನೇಹಿತರೆ. ಗೋಮಾತೆಯ ಸೇವೆ ಇಲ್ಲಿ ನಾವು ನೋಡ್ತೇವೆ. ಇದನ್ನೇ ನಂದನವನ ಗೋಶಾಲೆ ಅಂತ ಹೇಳ್ತಾರೆ. ನಿಜವಾಗಿಯೂ ಈ ಭೋಜನಕ್ಕೆ ಅವರು ಕೊಡುವಂಥ ಮಜ್ಜಿಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಿಜವಾಗಿಯೂ ಹೇಳೋದಾದರೆ ಇಲ್ಲಿ ಬಂದಂಥವರಿಗೆ ಒಂದು ಒಳ್ಳೆಯ ರೀತಿಯ ಸುಂದರವಾದ ಅವಕಾಶ ಇದೆ. ಹಾಗೇ ನಮ್ಮ ಕೇಶಸಿದ್ಧಿ ತೈಲದ ಬಗ್ಗೆ ಒಂದು ಅಡ್ವಾಂಟೈಸನ್ನು ಕೊಡ್ತಾ ಇದ್ದೇನೆ ನೋಡಿ, ತಾವೇ ನೋಡಬಹುದು. ಇಲ್ಲಿ ತಲೆ ಹೊಟ್ಟು ನಿವಾರಣೆಯಾಗುತ್ತೆ, ತಲೆ ಕೂದಲು ಉದುರೋದಿಲ್ಲ, ತಲೆನೋವು ಬರೋದಿಲ್ಲ, ಅಲ್ಲದೆ ನಿದ್ರಾಹೀನತೆ ನಿವಾರಣೆಯಾಗತ್ತೆ. ಇದು ಅತ್ಯಂತ 100% ಆಯುರ್ವೇದಿಕ್ ಮನೆಮದ್ದು. ಇದನ್ನು ಬಳಸೋದ್ರಿಂದ ನಮ್ಮ ತಲೆ ಕೂದಲು ಬಹಳ ಚೆನ್ನಾಗಿ ಬೆಳೆಯುತ್ತೆ, ಉಳಿಯುತ್ತೆ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ.